ಓಂ ಶಾಂತಿ. ಮುರಳಿಯ ದಿನಾಂಕ 2/7/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ವಿಕಾರಗಳನ್ನು ದಾನ ಕೊಟ್ಟರೆ ರಾಹುವಿನ ಗ್ರಹಣ ಬಿಡುವುದು, ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಪ್ರಶ್ನೆ: ವೃಕ್ಷಪತಿ ತಂದೆಯು ತನ್ನ ಭಾರತವಾಸಿ ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನು ಕೂರಿಸಲು ಯಾವ ಸ್ಮೃತಿ ತರಿಸುತ್ತಾರೆ? ವೃಕ್ಷಪತಿ ತಂದೆಯು ತನ್ನ ಭಾರತವಾಸಿ ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನು ಕೂರಿಸಲು ಯಾವ ಸ್ಮೃತಿ ತರಿಸುತ್ತಾರೆ? ಉತ್ತರ: ಹೇ ಭಾರತವಾಸಿ ಮಕ್ಕಳೇ, ನಿಮ್ಮದು ಆದಿ ಸನಾತನ ದೇವಿ ದೇವತಾ ಧರ್ಮವು ಅತಿ ಶ್ರೇಷ್ಠವಾಗಿತ್ತು. ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ದೀರಿ. ಸಾಗರನಾದ ನನ್ನ ಮಕ್ಕಳಾದ ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಿ. ಗ್ರಹಣ ಹಿಡಿದಿದೆ. ಈಗ ನಿಮ್ಮನ್ನು ಮತ್ತೆ ಸುಂದರರನ್ನಾಗಿ ಮಾಡಲು ಬಂದಿದ್ದೇನೆ. ಗೀತೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಈ ಮುಳ್ಳಿನ ಪ್ರಪಂಚದಿಂದ ಹೂದೋಟಕ್ಕೆ ಹೋಗಲು ಯಾವುದೇ ಮುಳ್ಳುಗಳಿವೆ, ಅವುಗಳನ್ನು ತೆಗೆಯಬೇಕು. ಪಾರಸ ಬುದ್ಧಿಯವರಾಗಲು ಒಬ್ಬ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಎರಡನೇ ಪಾಯಿಂಟು: ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಶೂದ್ರರಿಂದ ಬ್ರಾಹ್ಮಣ ದೇವತೆಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ರಾಹುವಿನ ಗ್ರಹಣದಿಂದ ಬಿಡಿಸಿಕೊಳ್ಳಲು ವಿಕಾರಗಳ ದಾನ ಕೊಡಬೇಕಾಗಿದೆ. ವರದಾನ: ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವೂ ವಿಶೇಷತೆಯ ರೂಪದಲ್ಲಿ ಮಾಡುವಂತಹ 16 ಕಲಾ ಸಂಪನ್ನ ಭವ. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವೂ ಕಲೆಯ ಅಥವಾ ವಿಶೇಷತೆಯ ರೂಪದಲ್ಲಿ ಮಾಡುವಂತಹ 16 ಕಲಾ ಸಂಪನ್ನ ಭವ. ವರದಾನದ ವಿಶ್ಲೇಷಣೆ: ಸಂಗಮ ಯುಗದ ವಿಶೇಷ ಕರ್ಮವೆಂಬ ಕಲೆಯನ್ನು ತೋರಿಸುವ ಯುಗವಾಗಿದೆ. ಯಾರ ಪ್ರತಿ ಕರ್ಮವು ಕಲೆಯ ರೂಪದಲ್ಲಿ ಇರುತ್ತದೆಯೋ ಅವರ ಪ್ರತಿ ಕರ್ಮ ಅಥವಾ ಗುಣದ ಗಾಯನವಾಗುತ್ತದೆ. 16 ಕಲಾ ಸಂಪನ್ನ ಅರ್ಥಾತ್ ಪ್ರತಿ ಚಲನೆಯು ಸಂಪೂರ್ಣ ಕಲೆಯ ರೂಪದಲ್ಲಿ ಕಾಣಿಸುವುದು. ಇದೇ ಸಂಪೂರ್ಣ ಸ್ಥಿತಿಯ ಸಂಕೇತವಾಗಿದೆ. ಹೇಗೆ ಸಾಕಾರನ ಮಾತು, ನಡೆ ಎಲ್ಲದರಲ್ಲಿಯೂ ವಿಶೇಷತೆಯನ್ನು ನೋಡಿದಿರಿ. ಅಂದ ಮೇಲೆ ಇದು ಕಲೆ ಆಯಿತು. ಏಳುವ, ಕುಳಿತುಕೊಳ್ಳುವ ಕಲೆ, ನೋಡುವ ಕಲೆ, ನಡೆಯುವ ಕಲೆ ಉಳ್ಳವರಾಗಿದ್ದರು. ಎಲ್ಲದರಲ್ಲಿಯೂ ವಿಭಿನ್ನತೆ ಹಾಗೂ ವಿಶೇಷ ಇದ್ದಿತು. ಅಂದಾಗ ಇದೇ ರೀತಿ ಫಾದರ್ ಮಾಡುತ್ತಾ 16 ಕಲಾ ಸಂಪನ್ನರಾಗಿರಿ. ಸ್ಲೋಗನ್: ಯಾರು ತಕ್ಷಣದಲ್ಲಿ ಪರಿಶೀಲನೆ ಮಾಡಿ ನಿರ್ಣಯ ಮಾಡುವರೋ ಅವರೇ ಶಕ್ತಿಶಾಲಿಗಳು ಆಗಿದ್ದಾರೆ. ಯಾರು ತಕ್ಷಣದಲ್ಲಿ ಪರಿಶೀಲನೆ ಮಾಡಿ ನಿರ್ಣಯ ಮಾಡುವರೋ ಅವರೇ ಶಕ್ತಿಶಾಲಿಗಳು ಆಗಿದ್ದಾರೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ನೀವು ಮಕ್ಕಳ ಯೋಗ ಯಾವಾಗ ಜ್ವಾಲಾ ಸ್ವರೂಪ ಶಕ್ತಿಶಾಲಿಯಾಗಿರುತ್ತದೆ ಆಗ ಪವಿತ್ರತೆಯ ಅಗ್ನಿ ಸೆಕೆಂಡಿನಲ್ಲಿ ವಿಶ್ವದ ಕಸವನ್ನು ಭಸ್ಮ ಮಾಡಬಹುದು. ಪವಿತ್ರತೆಯ ಈ ಶಕ್ತಿ ಮಹಾನ್ ಶಕ್ತಿಯಾಗಿದೆ. ಅಂತ್ಯದಲ್ಲಿ ಯಾವಾಗ ನೀವು ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೀರಿ ಆಗ ನಿಮ್ಮ ಶ್ರೇಷ್ಠ ಸಂಕಲ್ಪದ ಲಗನ್ನಿನ ಅಗ್ನಿಯಿಂದ ಈ ಎಲ್ಲ ಕಸವು ಭಸ್ಮವಾಗಿ ಬಿಡುವುದು. ಓಂ ಶಾಂತಿ.